ನೇಮ್ ಹ್ಯಾಂಡ್ಸಪ್ ನೋಡಿ ಅವ್ರು ಮೇಡಮ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ. ಇವತ್ತು ಸೋಮವಾರ, ಡೇಟ್ ಬಂದುಬಿಟ್ಟು ಎಷ್ಟಪ್ಪ ಅಂದರೆ ಡ್ಯೂಟಿ ಲಾಗಿನ್ ಆಗಿದ್ದೀನಿ 29 ಸೆಪ್ಟೆಂಬರು. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 27,686 ಕಿಲೋಮೀಟ್ರ್ ಆಗಿದೆ. ನೋಡೋಣ ಸಂಜೆ ಅವ್ರಿಗೆ ಎಷ್ಟಾಗುತ್ತೆ, ಈ ವೀಕ್ ಎಷ್ಟು ಅರ್ನಿಂಗ್ಸ್ ಹೊಡಿಬೇಕಂತ ನೋಡಬೇಕು. EMIಗಳು ಬೇರೆ ಬಂದುಬಿಟ್ಟವೆ ಹತ್ತಿರ, ಯಾಕಂದರೆ ಮಂತ್ ಎಂಡ್ ಆಯ್ತಲ್ಲ, ಮಂತ್ ಸ್ಟಾರ್ಟ್ ಇದ್ರೆ ಸಾಕು, ದುಡಿಬೇಕು. ಈ ವಾರ ಪೂರ್ತಿ ಆದರೂ ಕೆಲಸ ಮಾಡೋಣ. ನೋಡೋಣ ಈ ವಾರ ಪೂರ್ತಿ ಎಷ್ಟು ಅರ್ನಿಂಗ್ಸ್ ಆಗುತ್ತೋ ಏನೋ ಗೊತ್ತಿಲ್ಲ. ಫಸ್ಟಕ್ಕೆ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡೋಣ. ಆಫ್ಟರ್ ತುಂಬ ದಿವಸ ಆಯ್ತು ಕೆಲಸನೇ ಮಾಡಿಲ್ಲ. ಯಾಕಪ್ಪ ಅಂದ್ರೆ ಚೂರು ಕೆಲಸ ಆಯಿತು, ಅದಕ್ಕೆ 45 ರೂಪಾಯಿ ಪರ್ ಎಕ್ಸ್ಟ್ರಾ ಆರ್ಡ್ರ್ ಇರೋದು ಇವಾಗ ಸದ್ಯಕ್ಕೆ. ಆದರೆ ಆರ್ಡ್ರೇ ಕೊಡ್ತಾ ಇಲ್ವಲ್ಲ ಇನ್ನೂ ಯಾವುದೋ. ಓ ನಾಯಿನೇ ಅಡ್ಡ ಬಂದುಬಿಡ್ತೈತೆ. ಸಖತ್ತಾಗೈತೆ ನಾಯಿ ಮಾತ್ರ, ಅದು ಇಷ್ಟ ಆಯ್ತು ನನಗೆ. ಬರ್ರಿ ನೋಡೋಣ, ಇವಾಗ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಡ್ಯೂಟಿ ಸ್ಟಾಪ್ಡ್ ಆ್ಯಸ್ ಯುವರ್ ಔಟ್ಸೈಡ್ ಝೋನಲ್ಲಂತೆ. ಆ ಝೋನಲ್ಲಿ ಯಾಕೆ ಈ ಥರ ಆಫ್ ಮಾಡ್ತಾನೆ? ಶಿಫ್ಟು ಬುಕ್ ಮಾಡ್ಕೊಂಡಿದ್ದೀನಿ, ಎಲ್ಲ ಮಾಡ್ಕೊಂಡಿದ್ದೀನಿ, ಆದ್ರೂ ಈ ಥರ ಡ್ಯೂಟಿ ಆಫ್ ಮಾಡಿಬಿಡ್ತಾನೆ. ಎಂಥ ನನ್ನ ಮಗ ಇದ್ದಾನಂದರೆ, ಮಗ ಅಲ್ಲ ಇವನು, ಬಡ್ಡಿ ಮಗ. ಇರೇ ಬೇಗ ಒಳಗಡೆ ಝೋನ್ ಒಳಗಡೆ ಹೋಗ್ಬಿಡೋಣ, ಲಾಗಿನ್ ಆಗಿಬಿಡೋಣ. ಯಾಕೆ ಈ ಥರ ಮಾಡ್ತಾನೆ ಯಾರಿಗೆ ಗೊತ್ತು. ಬೆಳಗ್ಗೆನೇ ತಲೆ ಕೆಟ್ಟು ಬಿಡುತ್ತೆ. ಲಾಗಿನ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಔಟ್ಸೈಡ್ ಝೋನಾ? ನಿಮ್ಮ ಓನ್ ಝೋನಲ್ಲಿ ಇದ್ದೀನಲ್ಲೋ, ಬಂದಲ್ಲಿ ಇಲ್ಲಿ ಝೋನ್ ಒಳಗಡೆ ಸ್ಟಾರ್ಟ್ ಆಗುತ್ತೆ ನಮ್ಮದು. ಆದ್ರೂ ಝೋನಲ್ಲೇ ಇದ್ದೀನಿ, ಆದರೂ ಡ್ಯೂಟಿ ಆನ್ ಆಗ್ತಾಯಿಲ್ಲ. ಇವಾಗ ಆನ್ ಆಯಿತು. ಯಾಕೆ ಈ ಥರ ಮಾಡ್ತಾನೆ ಯಾರಿಗೆ ಗೊತ್ತು. ನಾನೇನು ರಿಸೆಟ್ ಮಾಡಿಲ್ಲ, ಏನಿಲ್ಲ, ಏನು ಆಟೋಮೆಟಿಕ್ಕಾಗಿ ಆಫ್ ಮಾಡ್ತಾನೆ. ರಿಸೆಟ್ ಮಾಡೋದು ತುಂಬ ತಲೆನೋ ಔಟ್ ಆಫ್ ಝೋನಲ್ಲಿ. ಏನು ಮಾಡೋದು, ಪರವಾಗಿಲ್ಲ. ಇನ್ನೂ 7 ಗಂಟೆ ಆಗಿರಲಿಲ್ಲ, ಅಷ್ಟರಲ್ಲೇ ಯಾವುದು ಆರ್ಡ್ರ್ ಬಿದ್ದಿಲ್ಲ, ಸ್ಟಾಪ್ ಮಾಡಿದ್ದ. ಅದೇನು ಇದಕ್ಕೆ ಬರೋಲ್ಲ ಅಂದರೆ ಅದು ಟೈಮಿಂಗ್ಸ್ ಆ್ಯಡ್ ಆಗೋಲ್ಲ. 15 ನಿಮಿಷ ಮುಂಚೆ ಲಾಗಿನ್ ಆಗ್ಬೋದಲ್ಲ. 7 ಗಂಟೆಯಿಂದ ಮೇನ್ ಶಿಫ್ಟ್ ಬುಕ್ ಮಾಡ್ಕೊಂಡಿರೋದು, 15 ನಿಮಿಷ ಮುಂಚೆ ಲಾಗಿನ್ ಆಗ್ಬೋದು. ಅದಕ್ಕೆ ನೋಡೋಣ, ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ. ಇವಾಗ ಇವತ್ತಿನ ಮೊದಲನೇ ಆರ್ಡ್ರ್ ಪಿಕಪ್ ಮಾಡ್ಕೊಂಡಿದ್ದೀನಿ IDಸಿಂದ. ಇಲ್ಲಿ 6 ನಂಬರ್ ಗೇಟ್ ಹತ್ರ ಇರೋದು, ತುಳಸಿ ಸ್ಟಾಪ್ ಕ್ವಾರ್ಟರ್ಸ್ ಅಂತ ರಾಮಯ್ಯ ಕಾಲೇಜ್ ಒಳಗಡೆ ಸೈಡಲ್ಲಿ ಬರುತ್ತೆ. 6 ನಂಬರ್ ಗೇಟಿಂದ ಹೋಗ್ಬಿಡೋಣ. ಎಷ್ಟು 23 ರೂಪಾಯಿನ ಕೊಟ್ಟಿರೋದು ಫಸ್ಟ್ನೇ ಆರ್ಡ್ರು. ಏನು ಹುಡುಗರು ಇನ್ನೂ ಯಾರೂ ಕಾಣ್ತಾನೆ ಇಲ್ಲ 80 ಫೀಟ್ ರೋಡಲ್ಲಿ, ಯಾರು ಬಂದೇ ಇಲ್ವ ಇನ್ನೂ. ಸೋಮವಾರ ಬೇರೆ, ಪರವಾಗಿಲ್ಲ, ಬೇಗ ಹೋಗ್ಬಿಟ್ಟು ಡ್ರಾಪ್ ಕೊಡೋಣ. ಸ್ನೇಹಿತರೆ, ನಾನು ಎಲ್ಲಿ 80 ಫೀಟ್ ರೋಡು ರಾಮಯ್ಯ ಸಿಗ್ನಲಲ್ಲಿದ್ದೀನಿ. ಇಲ್ಲಿಂದ ಕೆಫೆ ಅಹಮದಾಬಾದ್ 81, 10 ಕಿಲೋಮೀಟ್ರ್ ಪಿಕಪ್ ಡ್ರಾಪ್ ಸೇರಿ. ಇವಾಗ 3.5-4 ಕಿಲೋಮೀಟ್ರ್ ಪಿಕಪ್ ಡ್ರಾಪಿಗೆ ಹೋಗಬೇಕು. 3.5 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಇಲ್ಲಿಂದ ಅಲ್ಲಿಗೆ ಹೋಗಿ ಇನ್ನೂ ಫುಡ್ ರೆಡಿ ಇಲ್ಲ, ಅಷ್ಟರಲ್ಲಿ ಬೇಗ ಪಿಕಪ್ ಮಾಡಿ ಎಲ್ಲಿ ಜಕ್ಕೂರ್ ಕಡೆ ಡ್ರಾಪ್ ಕೊಟ್ಟವನೆ. ಇವಾಗ ಸ್ನೇಹಿತರೆ ಟೈಮಿಂಗ್ಸು 8:30 ಗಂಟೆ ಆಗಿದೆ. ಆಲ್ಮೋಸ್ಟ್ 5 ಆರ್ಡ್ರ್ ಹೊಡೆದಿದ್ದೀನಿ. ಅರ್ನಿಂಗ್ಸು ಟಿಪ್ಸ್ ಎಲ್ಲ ಸೇರಿಬಿಟ್ಟು 160 ರೂಪಾಯಿ ಚಿಲ್ಲರೆ ಆಗಿದೆ. ಇವಾಗ ಸ್ವಾತಿ ಗಾರ್ಡನಲ್ಲಿ ಬಿದ್ದಿರೋದು ಆರ್ಡ್ರು. ಬರ್ರಿ ನೋಡೋಣ, ಪಿಕಪ್ ಮಾಡಿ ಹೋಗೋಣ ಡ್ರಾಪ್ ಮಾಡೋಕ್ಕೆ. ಇಲ್ಲೇ 7 ಗಂಟೆಗೆ ಡ್ರಾಪ್ ಐತೆ ಸ್ವಾತಿ ಗಾರ್ಡನಿಂದ. ಏನು ಸರ್ಜ್ ಅಂತೂ ಏನು ತುಂಬ ಕಮ್ಮಿ ಐತೆ, ಏನು ಮಾಡೋಕ್ಕಾಗಲ್ಲ. ಎಷ್ಟು ಕೊಡ್ತಾನೆ ಅಂದ್ಕೊಂಡು ಹೊಡ್ಕೊಂಡು ಹೋಗ್ತಾಯಿದ್ದೀನಿ. ಎಷ್ಟಾದರೂ ಆಗಲಿ ಅಂದ್ಕೊಂಡು. ಓಯ್ ಟಾಮಿ, ಏನು ಒಳಗಡೆ ಬರ್ತೈತೆ ಅಣ್ಣ? 087. ನಮಸ್ಕಾರ ಭಾಯ್, ಏನು ಸಮಾಚಾರ? ಫುಲ್ ಜೋರಾ? ಹಾಂ ಹೌದಾ? 987. ಹಾಂ ಇಲ್ಲ, ಇನ್ನೂ ಆಗಿಲ್ಲ. ನಿಮ್ದನ? ಹಾಂ ಹೌದಾ? ಎಷ್ಟು ಹೊಡೆದ್ರಿ ಇವಾಗ? 5ನೇದಾ? ನಮ್ಮದು ಸೇಮೇ ಬಿಡಿ. ಸರಿ ಬರಲಣ್ಣ. ಸರಿ, ಇದು ಕ್ಯಾಶ್ ಆನ್ ಡೆಲಿವರಿನಾ? ಟವರ್ 26ನೇದು ಕ್ಯಾಶ್ ಆನ್ ಡೆಲಿವರಿ ಬಿದ್ದುಬಿಟ್ಟೈತೆ ಇದು. ಸ್ನೇಹಿತರೆ ಇಲ್ಲಿ ನೋಡಿ, ಈ ಲೊಕೇಶನ್ ಹತ್ರ ಕಾಂತಿ ಸ್ವೀಟ್ಸ್ ಇದೆ ಅಂತ. ಇಲ್ಲಿ ನೋಡಿದ್ರೆ ಒಂದು ಕಾಂತಿ ಸ್ವೀಟ್ಸ್ ಇಲ್ಲ, ಅದರಲ್ಲಿ ಬೇರೆ ಫುಡ್ಡು ರೆಡಿ ಇದೆ. ಡ್ರಾಪ್ ಇಲ್ಲೇ ಹತ್ರನೇ ಇರೋದು. ಇದ್ಯಾವುದು ಹೆಬ್ಬಾಳ್ ಕಾಂಪ್ಲೆಕ್ಸು, ಕೆಂಪಾಪುರ ಮೇನ್ ರೋಡು. ಕಾಲು ಪಿಕ್ ಮಾಡ್ತಲ್ಲ, ಏನೂ ಇಲ್ಲ. ಕಾಲ್ ಮಾಡಿದ್ದೀನಿ ಇವ್ರಿಗೆ. ಇವಾಗ ಎಲ್ಲರೂ ಟಿಕೆಟ್ ರೈಸ್ ಮಾಡಿಬಿಡ್ತೀನಿ ರೀ. ಕಾಲ್ ಇವ್ರೇನು ಪಿಕ್ ಮಾಡ್ತಲ್ಲ, ಆನ್ಲೈನ್ ಮೇಲೆ ಮಾರು ಪಿಕಪ್ ಅಂತ ಹಾಕಿದ್ದೀನಿ. ನೋಡೋಣ ಏನಾಗುತ್ತಂತ. ಏನಿಲ್ಲ, ಇದನ್ನೇ ಇಲ್ಲ ಕಾಂತಿ ಸ್ವೀಟ್ಸ್ ಅಂತ. ಇಲ್ಲಿ ನೋಡಿದ್ರೆ ಅಡ್ರೆಸ್ ಹಾಕ್ಬಿಟ್ಟವ್ರೆ. ಇರೋ ಕಾಲ್ ಮಾಡಿ ಸಿಗ್ತೀನಿ ರೀ ಸ್ನೇಹಿತರೆ. ಮತ್ತೆ ಸ್ನೇಹಿತರೆ ಅನ್ನದಾನ ಮಾಡಿಸಿದ್ದೀನಿ, ಆಲ್ಮೋಸ್ಟು ಕ್ಯಾನ್ಸಲ್ ಆಯ್ತಿದ್ದು. ಏನು ಎಷ್ಟು ರೂಪಾಯಿ ಬಂದಪ್ಪ? ಏನು 1 ರೂಪಾಯಿ ಬರಲಿಲ್ಲ ಅನ್ನದಾನ ಮಾಡಿದ್ರೂ. ಇಲ್ಲಿ ನೋಡಿದ್ರೆ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಕಾಂತಿ ಸ್ವೀಟ್ಸೇ ಇಲ್ಲ. ಇಲ್ಲಿ ಉಡುಪಿ ಇದು ಯಾವ್ದು ಹೋಟೆಲ್ ಐತಲ್ಲ ಗೊತ್ತಲ್ಲ, ಈ ರೋಡಲ್ಲಿ ಒಂದು ಕಾಂತಿ ಸ್ವೀಟ್ಸ್ ಇಲ್ಲ. ಅವನು ಯಾಕೆ ಈ ಥರ ಮಾಡ್ತಾರಂತೆ. ನಾನು ಅದು ತೋರಿಸ್ತಾನೆ ಇಲ್ಲ, ಅನ್ನದಾನ ಆಗಿರೋದು ತೋರಿಸ್ತಾಯಿಲ್ಲ, ಏನೂ ತೋರಿಸ್ತಾನೆ ಇಲ್ಲ.
ಏನು ಮಾಡೋಕ್ಕಾಗಲ್ಲ, ಮತ್ತೆ ಬೇರೆ ಆರ್ಡ್ರ್ ಬಿದ್ದರೆ ನೋಡೋಣ. ಇವಾಗ ಸ್ನೇಹಿತರೆ ಇಲ್ಲಿ ಬಂದಿದ್ದೀನಿ ಬಿಸ್ನೆಸ್ ಪಾರ್ಕ್ ಹತ್ರ. ತೊಗೊಳ್ಳಿ ಸರ್, ವೆಲ್ಕಮ್. ಈ ಥರ ಇರಬೇಕು ನೋಡಿ, ಕೊಟ್ಬಿಟ್ಟು ಹೋಗ್ತಾ ಇರಬೇಕು ಈ ಥರ. ಅವ್ರು 7th ಫ್ಲೋರಲ್ಲಿದ್ದರು. ನಿಜ ಹೇಳ್ಬೇಕಾದ್ರೆ ಕಸ್ಟಮರು ಬಂದುಬಿಟ್ಟು ಕೆಳಗಡೆ ನಿಂತಿದೆ ಅಂತ ಫಸ್ಟಿಗೆ ಫೋನ್ ಮಾಡಿಬಿಟ್ರಲ್ಲ, ಅದಕ್ಕೆ ನಮಗೂ ಚೂರು ನಿಜ ಆಯಿತು. ಮತ್ತೆ ಎಲ್ಲಿ ಕೊಟ್ಟ ಆರ್ಡ್ರು ನೋಡೋಣ ರೀ, ಎಲ್ಲಿ ಕೊಟ್ಟ 55 ದಾವಣಗೆರೆ ಬೆಣ್ಣೆ ದೋಸೆಯಿಂದ ಎಲ್ಲೆಲ್ಲೋ ಕೊಡ್ತಾವಣಪ್ಪ ಆರ್ಡ್ರಸ್ಸು. ರಿಟರ್ನ್ 10 ರೂಪಾಯಿ, 55 ರೂಪಾಯಿ ರಿಟರ್ನ್ ಅಮೌಂಟು 10 ರೂಪಾಯಿನಾ. ಇವಾಗ ಎಲ್ಲಿ ಹೋಗ್ಬೇಕು ನಾನು? ಓಹೋ ಸಹಕಾರ ನಗರ ದಾವಣಗೆರೆ ಬೆಣ್ಣೆ ದೋಸೆಗೆ ಪಿಕಪ್ ಹೇಳಿದ್ಬಿಟ್ಟವಣ್ಣ. ಇವಾಗ ದಾವಣಗೆರೆ ಬೆಣ್ಣೆ ದೋಸೆ ತೊಗೊಂಬಂದಿದೆ. ಮೇಡಮ್ ನಿಮ್ಮದೇನಾ? ಹಾಂ, ಓಕೆ ತಗೊಳ್ಳಿ. ಒಂದೇ ಒಂದು ದೋಸೆ ಇರೋದು, ಡ್ರಾಪ್ ಕೊಟ್ಟಿದ್ದೀನಿ. ನೋಡೋಣ ಎಷ್ಟು ರೂಪಾಯಿ ಕೊಟ್ಟಿದ್ದ. 56 ರೂಪಾಯಿ. 10 ರೂಪಾಯಿ ರಿಟರ್ನ್ ಅಮೌಂಟ್ ಇದೆ ಸ್ನೇಹಿತರೆ. ಅದನ್ನೂ ಆರ್ಡ್ರ್ ಕೊಟ್ಬಿಟ್ನಲ್ಲ ರೀ. ಇವನು ಬಡ್ಡಿ ಮಗ. KFC ಕ್ರೀಮ್ ಅಂತೆ. ಎಲ್ಲಿ ಬಂತಿದ್ದು? ಯಲಹಂಕ. ಎಲ್ಲಿ? ಮಾಲ್, ಗ್ಯಾಲೇರಿಯಾ ಮಾಲ್ಗೆ. ಇವಾಗ ಇಲ್ಲಿ ಮಾನ್ಯತೆ ಟೆಕ್ ಪಾರ್ಕ್ ಹತ್ರ ಬಂದಿದ್ದೀನಿ ಡ್ರಾಪ್ ಕೊಡೋಕ್ಕೆ. ನೋಡೋಣ ಇವ್ರೇನಂತ. ಮೇಡಮ್ ನೇಮ್? ತೊಗೊಳ್ಳಿ, ವೆಲ್ಕಮ್. ಡ್ರಾಪ್ ಆಯಿತು. ಎಲ್ಲಿ 8 ಫೀಟಿಂದ ಕೊಟ್ಟಿದ್ದ, ತಿಂಡ್ಲುಯಿಂದ ಸರ್. ಇದರಿಂದ 61 ರೂಪಾಯಿ ವೇಟಿಂಗ್ ಚಾರ್ಜಸ್ ಎಲ್ಲ ಸೇರಿಸ್ಬಿಟ್ಟು ಬರೋಲ್ಲ. ಒಂದು 10ರಿಂದ 15 ನಿಮಿಷ ವೇಟೇ ಮಾಡಿರೋದು ನಾನು ಅಲ್ಲಿ. ರಿಟರ್ನ್ 8 ರೂಪಾಯಿ ಐತೆ. ಯಾವನು ಬೇಕಾಯ್ತೆ? ಇನ್ನು ಬೇಕಾಗಿರೋದು ಫಸ್ಟ್ ಟಾರ್ಗೆಟ್ಗೆ 5 ಬೇಕಾಗಿದೆ. 18 ಆರ್ಡ್ರ್ ಹೊಡೆದಿದ್ದೀನಿ. ಅರ್ನಿಂಗ್ಸ್ ಎಷ್ಟಪ್ಪ ಅಂದರೆ 700 ರೂಪಾಯಿ ಆಗಿದೆ ಚಿಲ್ಲರೆ. ಮ್ಯಾಕ್ಸ್ ಬೋನಸ್ ಓನ್ಲಿ ಫಾರ್ 19. ಅಂದರೆ ಇವಾಗ 2 ಆರ್ಡ್ರ್ ಹೊಡೆದಿದ್ದೀನಿ 12 ಗಂಟೆ ಮೇಲೆ. ಇವಾಗ ಎಲ್ಲೆಲ್ಲ ಓಡಿಸ್ತಾನೋ ಗೊತ್ತಿಲ್ಲ, ನೋಡೋಣ. ಮತ್ತೆ ಸಿಗ್ತೀನಿ ನಿಮ್ಗೆ ಆಮೇಲೆ. ಇವಾಗ ಸ್ನೇಹಿತರೆ 2 ಆರ್ಡ್ರ್ ಕೊಟ್ಟವನ್ನೇ ಕ್ಯಾಲಿಫೋರ್ನಿಯಾಯಿಂದ. ಒಂದು ಎಲ್ಲಪ್ಪ ಅಂದರೆ ಒಂದು ಮಾನ್ಯತೆ ಟೆಕ್ ಪಾರ್ಕು, ಇನ್ನೊಂದು ಇದ್ರ ಕಡೆ ಕೊಟ್ಟವನ ಎಲ್ಲಪ್ಪ ಅಂದರೆ ಜಕ್ಕೂರು ಯಾವುದದು, ಸಾರಿ ಪ್ಲಾಟಿನಮ್ ಸಿಟಿ ಆದಮೇಲೆ ಜಕ್ಕೂರು ಹತ್ರನೇ. 2 ಆರ್ಡ್ರ್ ಕೊಟ್ಟರೆ ಆಲ್ಮೋಸ್ಟು ಇನ್ನೂ ಫಸ್ಟ್ ಟಾರ್ಗೆಟ್ಗೆ ಇನ್ನೊಂದು ಬೇಕಾಗುತ್ತೆ. ಆದರೆ ಮಲ್ಟಿ ಆರ್ಡ್ರಿಗೆ ಬರೀ 54 ರೂಪಾಯಿ ಕೊಟ್ಟವನು. ಇದಕ್ಕೆ ಅರ್ನಿಂಗ್ಸು ಇದುವರೆಗೂ 800 ರೂಪಾಯಿ ಚಿಲ್ಲರೆ, 40 ರೂಪಾಯಿ ಮ್ಯಾಕ್ಸ್ ಬೋನಸ್ಸು. ಏನು 25% ಇದೆಯಲ್ವಾ, ಅದಕ್ಕೆ ಎಷ್ಟೆಷ್ಟೇ ಹೊಡ್ಕೊಳ್ಳೋದು. ಎಷ್ಟಾಗುತ್ತೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಎಷ್ಟಾದ್ರೂ ಲಾಸ್ಟ್ ಮೂಮೆಂಟಲ್ಲಿ 2000 ಮಾಡೇ ಮಾಡ್ತಾನಲ್ಲ, ಅದಕ್ಕೆ. ಇವಾಗ ಸ್ನೇಹಿತರೆ ಟೈಮ್ ಬಂದುಬಿಟ್ಟು 2:50 ಗಂಟೆ ಆಗಿರೋದು. ಅರ್ನಿಂಗ್ಸ್ ಮಾತ್ರ ಒಂದು 900 ಎಷ್ಟಾಗಿದ್ದೀರಿ ನೋಡೇ ಬಿಡೋಣ. ಅದು ಅಪಾರ್ಟ್ಮೆಂಟಲ್ಲಿ ಇದ್ದೇನು ನೋಡಲಿಲ್ಲ ಸರಿಯಾಗಿ. ಹಿರಾನಂದಿ ಹತ್ರ ಇದ್ದೀನಿ ಇವಾಗ. ಯಪ್ಪ ದೇವ್ರೆ, ಫಸ್ಟ್ ಟಾರ್ಗೆಟ್ ಅಂದರೆ ಮುಗಿದೋಯ್ತು. 900 ಚಿಲ್ಲರೆ ಪ್ಲಸ್ 900 ಅಂದರೆ ಒಂದು 1000 ಚಿಲ್ಲರೆ ಆಗುತ್ತೆ ಇದೊಂದು ಆರ್ಡ್ರ್ ಕೊಟ್ಟರೆ. ನೋಡೋಣ ಇವಾಗ ಡೈರೆಕ್ಟಾಗಿ ನೀವು ಸಂಜೆ ಸಿಗ್ತೀನಿ. ಇನ್ನೂ ಫಸ್ಟ್ ಟಾರ್ಗೆಟ್ ಅಂದರೆ ಮುಗಿದೋಗುತ್ತೆ. ನೀವು ಬೇಕಾಗಿರೋ ಸೆಕೆಂಡ್ ಸ್ಲ್ಯಾಬ್ಗೆ ಅಂದರೆ 23 ಆರ್ಡ್ರ್ ಹೊಡೆದಿಲ್ಲ. ಇನ್ನೂ ಬೇಕಾಗಿರೋ 12:35 ಆರ್ಡ್ರ್ ಹೊಡಿಬೇಕಲ್ಲ. ನೋಡೋಣ ಸಂಜೆ ಎಷ್ಟು ಆರ್ಡ್ರ್ ಓಡಿಸ್ತಾನೆ, ಹೆಂಗೆ ಓಡಿಸ್ತಾನೆ ಅಂತ ಗೊತ್ತಿಲ್ಲ. ಒಂದು 6 ಗಂಟೆ ಬೇಗನೆ ಲಾಗಿನ್ ಆಗ್ತೀನಿ. ಇನ್ನೂ ಊಟ ಅದು ಏನು ಮಾಡಿಲ್ಲ. ಇನ್ನೂ ಹೋಗ್ಬಿಟ್ಟು ಊಟ ಮಾಡ್ಕೋಬೇಕು. ಎಡಿಟಿಂಗ್ ಎಲ್ಲ ಐತೆ ಇನ್ನೂ ವೀಡಿಯೋದು, ಅದೆಲ್ಲ ಮಾಡಬೇಕಲ್ಲ. ಅದಕ್ಕೆ ಸಂಜೆ ಸಿಗ್ತೀನಿ ಇವಾಗ ನಿಮಗೆ. ಇವಾಗ ಸ್ನೇಹಿತರೆ 6 ಗಂಟೆಗೆ ಲಾಗಿನ್ ಆಗಿದ್ದೀನಿ ಆಲ್ಮೋಸ್ಟು. ಇನ್ನೂ ಸೆಕೆಂಡ್ ಟಾರ್ಗೆಟ್ಗೆ ಇನ್ನೂ 9-10 ಆರ್ಡ್ರ್ ಬೇಕಿತ್ತಲ್ಲ, ಅದಕ್ಕೆ. ಆಮೇಲೆ 7 ಗಂಟೆಗೆ ಲಾಗಿನ್ ಆದರೆ ಟಾರ್ಗೆಟ್ ಆಗಲಿಲ್ಲ ಅಂದರೆ ಏನು ಮಾಡೋಣ ಅಂತ ಅಂದ್ಕೊಂಡು ಇವಾಗಲೇ ಲಾಗಿನ್ ಆಗಿದ್ದೀನಿ. ಇವಾಗ ಪರ್ಸೆಂಟೇಜ್ ಬಂದುಬಿಟ್ಟು 75% ಇದೆ. 2 ಅವರ್ ರೆಸ್ಟ್ ಮಾಡಿದೆ ಒಂದು 4 ಗಂಟೆಯಿಂದ, 3:45 ಅದಾದಮೇಲೆ ಇವಾಗ ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 1000 ಚಿಲ್ಲರೆ ಏನಾಗಿದೆ ಅಷ್ಟೇ. 1090 ರೂಪಾಯಿ ಆಗಿದೆ. ನೋಡೋಣ ಇವಾಗ ಸಂಜೆವರೆಗೂ ಒಂದು 10 ಆರ್ಡ್ರ್ ಹೊಡಿಸ್ತಾನೆ ಇಲ್ಲ ಗೊತ್ತಿಲ್ಲ. ಯಾಕಂದರೆ ಒಂದೊಂದು ಸರಿ ಆರ್ಡ್ರ್ ಹೊಡಿಸೋದು ಇಲ್ಲ. ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಬೇಗ ಪೀಕ್ ಅವರ್ಸಲ್ಲಿ ಹೊಡೆಯೋಣ ಅಂತ. 10 ಗಂಟೆ ಮೇಲೆ ಮತ್ತೆ ಸರ್ಜ್ ಇರೋಲ್ಲವಲ್ಲ, ಸರ್ಜ್ ಎಷ್ಟಿರುತ್ತೆ ಅಷ್ಟರಲ್ಲಿ ಬೇಗ ಹೊಡೆಯೋದು ಮುಗಿಸ್ಬಿಡ್ಬೇಕು ನೋಡಿ. ಬರ್ರಿ, ನಾನು ಆರ್ಡ್ರ್ ಬಿದ್ಮೇಲೆ ಮತ್ತೆ ಸಿಗ್ತೀನಿ ಆಮೇಲೆ. ಸ್ನೇಹಿತರೆ ಟೈಮಿಂಗ್ ನೋಡಿದ್ರೆ 7 ಗಂಟೆಗಿದೆ. 6 ಗಂಟೆ ನಾನು ಹೊಡೆದಿರೋದು 2 ಆರ್ಡ್ರು. ಅದರಲ್ಲಿ ಯಾಕಂದರೆ ಇಷ್ಟೊಂದು ಜಾಮ್ ಆಗಿದ್ರೆ ಬರಬೇಕಾದ್ರೆ ಆ ಸೈಡಿಂದ ಕುಡಿಗೇಳಿ ಸೈಡಿಂದ ಬಂದೆ, ಆ ಕಡೆ ಜಾಮು. ಇವಾಗ ಈ ಕಡೆಯಿಂದ ಈ ಸೈಡಿಂದ ಆ ಸೈಡಿಗೆ ಆರ್ಡ್ರ್ ಬಿದ್ದೈತೆ. ಮೇಘನಾ ಫುಡ್ಸ್ ಬ್ಯಾಕ್ ಸೈಡು 12 ಕಿಲೋಮೀಟರ್ ಇದೆ. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆಯಿತು. ನಾನೇ ಮುಂದೆ ಬಂದೆ ಟವ್ ಮಾಡ್ತಾಯಿದ್ದೆ. ಸರಿ ಅಣ್ಣ. ಇಂಥ ಟ್ರಾಫಿಕಲ್ಲಿ ಎಲ್ಲಿಂದ ಬರ್ತೀರಣ್ಣ? 1 ವೇ ರೋಡಲ್ಲಿ ನುಗ್ತಾ ಇದ್ರೆ ಹೆಂಗೆ? ನೀವು ಹೋಗಲ್ಲ ಬಿಡಿ, ಯೂಟರ್ನ್ ಮಾಡ್ಕೊಳ್ಳಿ ಅಷ್ಟೇ. ಹೋಗಲ್ಲ ಅಲ್ಲಿ ಜಾಗ. ಸುಮ್ಮನೆ ಇಷ್ಟೊಂದು ಜಾಮಲ್ಲಿ ಈ ಥರ ಬಂದುಬಿಟ್ರೆ. ಮೇಡಮ್ ಅಲ್ಲಿ ಬೋರ್ಡ್ ಹಾಕಿದ್ರಲ್ಲ 1 ವೇ ರೋಡ್ ಅಂತ, 1 ವೇದಲ್ಲಿ ಬನ್ನಿ. ಎಲ್ಲಿಂದ ಬಂದುಬಿಡ್ತೀರಾ ಅಣ್ಣ? ಹೋಗಲ್ಲ, ಪಕ್ಕದ ರೋಡಿಂದ ಹೋಗಿ ಬೇಗ ಹೋಗ್ತೀರಾ. ಹೋಗಲ್ಲ, ರೋಡು ಫುಲ್ ಜಾಮ್ ಇದೆ. ಸುಮ್ಮನೆ ಯಾಕೆ ಬರ್ತೀರಾ ಅಲ್ಲಿ ಸಾಯಕ್ಕೆ?
ಇರೋ ಚಿಕ್ಕ ರೋಡಲ್ಲಿ ಹಬ್ಬ ಅವಾಗ ಅಂತೂ ಇಂತೂ ಪಾರದೆ ಸ್ನೇಹಿತರೆ. ನೋಡಿ ಇದು ಅಲಾರಾಮ್ ಒದರ್ತೈತೆ. ನಾನು ಹೆಂಗೆ ಹೋದ್ರಲ್ಲಿ ನಾನು ಹೆಂಗೆ ಹೋಗಲಿ ಇಂಥ ಟ್ರಾಫಿಕಲ್ಲಿ. ಅವಾಗಿಂದ 10 ಸರಿ ಒದರಿರೋದು. ಆಲ್ಮೋಸ್ಟ್ 40 ನಿಮಿಷ ಆಯ್ತದ ಆರ್ಡ್ರ್ ಬಿದ್ದು ನನಗೆ. ಅಲ್ಲಿ ಯಾವುದೂ ಸೋಷಲಿಂದ ಪಿಕಪ್ ಮಾಡ್ಕೊಂಡು ಇಲ್ಲಿ ಡ್ರಾಪ್ ಐತೆ ಅಷ್ಟೇ. ಏನು ಮಾಡೋದು, ಇಷ್ಟೊತ್ತರೆಗೆ ಸುತ್ತಾಡ್ಕೊಂಡು ಬರಬೇಕಲ್ಲ. ನೋಡಿ ಸ್ನೇಹಿತರೆ, ಒಂದು 10 ನಿಮಿಷ ವೆಯ್ಟ್ ಮಾಡಿದ್ದೀನಿ ಆ ಜಾಗದಲ್ಲಿ ಸೋಷಲಲ್ಲಿ. ಇದು ಹಬ್ಬಳದಲ್ಲಿರೋದು. ಇದುವರೆಗೂ ಕೊಡ್ತಾಯಿಲ್ಲ. ಮೇಡಮ್ ಕ್ಯಾಬ್ ಬೋಲ್ದೆ ಆಪ್ನೆ ಹ್ಯಾಂಡ್ಸಮ್. ನೋಡಿ ಅವ್ರು ಮೇಡಮ್ ಅವ್ರು ಹೇಳ್ತಾರೆ ಹಿಂದಿಯಲ್ಲಿ ಹ್ಯಾಂಡ್ಸಮ್ ಆಗಿದ್ದಾರೆ ಅಂತ. ನೋಡಿ ಓ देखो हैंडसम है, लड़के लोग भी सभी ये कर रहे हैं उनको. हाँ स्टॉप है क्या कौन? मतलब वो खाना बनाते हो? हो अच्छा. मैं वीडियो में करता हूँ ना, कन्नड़ में बात करो सभी बोलते, इसलिए कन्नड़ सीखो, थोड़ा कन्नड़ ಕಲಿಬೇಕು. ಆರ್ಡ್ರ್ ತೊಗೊಂಬನ್ನಿ ಅಂದರೆ ತೊಗೊಂಡು ಬರ್ತಾ ಇದ್ದಾರೆ. ಮಾತಾಡಿ. ತೊಗೊಂಡು ಬರ್ತಾ ಇದ್ದಾರೆ. ಆರ್ಡ್ರ್ ತೊಗೊಂಡು ಬರ್ತಾ ಇದ್ದಾರೆ. ಐಟಮ್ ತೊಗೊಂಡು ಬರ್ತಾ ಇದ್ದಾರೆ. ಹಾಂ ತೊಗೊಂಡು ಬರ್ತಾ ಇದ್ದಾರೆ. ಬೇಡ ಪರವಾಗಿಲ್ಲ, ಲಾಸ್ಟ್ ಡೇ ಇದ್ರೂ ಪರವಾಗಿಲ್ಲ. ಸ್ವಲ್ಪ ಯಾವುದು? ಅಸ್ಸಾಮಾ? ಓಕೆ. ಇವರು ಅವ್ರ ಮೇಡಮ್ ಇಲ್ಲೇ ಇರಲಿ, ಬೆಂಗಳೂರು ಕ್ರಶ್ ಆಗಿಬಿಟ್ಟವ್ರೆ. ಮೇಡಮ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ್ದು ನನ್ನ ಚಾನಲ್ ಹೆಸರು? ನನ್ನ ಚಾನಲ್ ಹೆಸರು ಏನು? ನೇಮ್ SRJ ಕನ್ನಡಿಗ. ಓಕೆ, ಥ್ಯಾಂಕ್ ಯು. ಮಾಡಿ ಅವರು ಮಾಡ್ತಾರಂತ ನೋಡಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇವಾಗ ಕೊಟ್ಟರು ನೋಡಿ ಸ್ನೇಹಿತರೆ, ಇಷ್ಟೊತ್ತರ ತಲೆ ತಿಂದೆ ಅವ್ರದ್ದು. ಇವಾಗ ಕೊಟ್ಟರು. ಬನ್ನಿ ಡೆಲಿವರಿ ಬಾಯ್ಸ್ಗೆ. ಓಕೆನಾ? ಇಲ್ಲ, ನೀವು ಡೈಲಾಗ್ ಇಲ್ಲ, ಅದು ವೀಡಿಯೋ ಮಾಡೋಂಗಿಲ್ಲ ಅಂತ ಅದಕ್ಕೆ ನಾನು ನೀವೇ ಮಾಡಿ ಅಂದಿದ್ದಕ್ಕೆ ಮಾಡ್ತಾ ಇರೋದು. ಹಾಂ ಸರಿ, ಓಕೆ ಬ್ರೋ, ಬಾಯ್. ಇದು 649. 3 ಐಟಮ್ ಇದರಲ್ಲೇ ಇರೋದಾ? ಓಕೆ, ಇದನ್ನು ಕೊಟ್ಬಿಟ್ಟು ಸಿಗ್ತೀನಿ ರೀ ಸ್ನೇಹಿತರೆ. ಇವಾಗ ಟೈಮಿಂಗ್ಸು ಆಗಿದೆ ಆಲ್ಮೋಸ್ಟು 10:42. ಇನ್ನೂ ಡೆಲಿವರಿ ಕಂಪ್ಲೀಟ್ ಕೊಟ್ಟಿಲ್ಲ. ಇನ್ನೊಂದು 2-3 ನಿಮಿಷ ಬಿಟ್ಟು ಕೊಡಬೇಕಂತ ಅಂದ್ಕೊಂಡಿದ್ದೆ. ಇಲ್ಲೇ ಆರ್ಚ್ ಹತ್ರ ಬಿದ್ದಿತ್ತು ಆರ್ಡ್ರಸ್ಸು. ಇದು ಗಾಡಿ ಕಿಲೋಮೀಟರ್ಸ್ ಎಷ್ಟಪ್ಪ ಆಗಿತ್ತು ಅಂದರೆ ನೋಡ್ಬೋದು, ಕಾಣುತ್ತೋ ಇಲ್ಲ ಗೊತ್ತಿಲ್ಲ, 27,882 ಕಿಲೋಮೀಟ್ರ್ ಆಗಿದೆ. ಬೆಳಗ್ಗೆ ಎಷ್ಟಪ್ಪ ಆಗಿತ್ತು ಅಂದರೆ 27,686 ಕಿಲೋಮೀಟ್ರ್ ಆಗಿದೆ. ಮತ್ತು ಅದರಲ್ಲಿ 27,686 ಬೆಳಗ್ಗೆ ಆಗಿರೋದು. ಇವಾಗ ಆಗಿರೋದು 27,882 ಕಿಲೋಮೀಟ್ರ್ ಆಗಿದೆ. ನೋಡಿರಿ, ಇವತ್ತಿನ 196 ಕಿಲೋಮೀಟ್ರ್ ಓಡಿಸಿದ್ದೀನಿ. ಅರ್ನಿಂಗ್ಸ್ ಎಲ್ಲ ಎಷ್ಟಾಯ್ತಾ ಅಂದ್ರೆ ಅಪ್ಪ ಅಂತ ಹೇಳ್ತೀನಿ ರೀ ನಿಮಗೆ. ಲಾಗೌಟ್ ಇದನ್ನು ಮಾಡಿಬಿಟ್ಟು ಲಾಗೌಟ್ ಆದಮೇಲೆ ಎಷ್ಟೆಷ್ಟು ಅರ್ನಿಂಗ್ಸ್ ಹೊಡೆದಿದ್ದೀನಿ, ಎಷ್ಟು ಅವ್ರು ಡ್ಯೂಟಿ ಮಾಡಿದ್ದೀನಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇವಾಗ ಲಾಗೌಟ್ ಆಗಿದ್ದೀನಿ. ಆಲ್ಮೋಸ್ಟು ಎಷ್ಟು ಅವರ್ ಮಾಡಿದ್ದೀನಿ ಅಂದರೆ 13 ಅವರ್ 46 ನಿಮಿಷ ಮಾಡಿದ್ದೀನಿ. ಇರಿ ಕ್ಯಾಲ್ಕುಲೇಟ್ ಮಾಡಿಬಿಡ್ತೀನಿ. 196 ಕಿಲೋಮೀಟ್ರ್ ಆಗಿದೆ. 1436 ಪ್ಲಸ್ 277 ಮ್ಯಾಕ್ಸ್ ಬೋನಸ್ ಇದೆ. ಅದಿನ್ನೂ 11:30 ಗಂಟೆಗೆ ಏನು ಬರುತ್ತೆ, ₹500 ಇನ್ಸೆಂಟಿವ್. 2213 ಆರ್ಡ್ರ್ ಲೆಕ್ಕ ಎಷ್ಟು ಹೊಡೆದೀನಿ ಅಂದರೆ 38.5 ಆರ್ಡ್ರ್ ಹೊಡೆದಿರೋದು. ಇಷ್ಟೇ ಇವತ್ತಿನ ಅರ್ನಿಂಗ್ಸು. ಎಷ್ಟಪ್ಪ ಅಂದರೆ 2213 195 ಕಿಲೋಮೀಟ್ರಿಗೆ ಎಷ್ಟು ಅರ್ನಿಂಗ್ಸ್ ಹೊಡೆದಿದ್ದು ನೋಡಿರಿ. ಮತ್ತು ನೀವು ಎಷ್ಟು ಹೊಡೆದ್ರೆ ಕಮೆಂಟ್ ಮಾಡಿರಿ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀವಿ. ಈ ವಿಡಿಯೋ ಎಷ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.